ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ದೀನಭಾವದಿಂದ ಎಡೆಬಿಡದೆ ಪ್ರಾರ್ಥಿಸಿರಿ. ರೆಫರೆನ್ಸ್ ಪುಟ 3841, ಪುಟದ ಸಂಖ್ಯೆ 87. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನೂ ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನೂ ಹೆಚ್ಚಿಸಲ್ಪಡುವನು. ಸತ್ಯವೇದದ ಪರ್ಯಂತರವಾಗಿ ನಮ್ಮ ಕರ್ತನು ದೀನತೆಯ ಬಗ್ಗೆ ವಿಶೇಷವಾದ ಅವಶ್ಯಕತೆ ಇರುವುದೆಂಬುದನ್ನು ಪದೇ ಪದೇ ಗಮನಕ್ಕೆ ತಂದವನಾಗಿ, ಇದು ಇಲ್ಲದಿದ್ದಲ್ಲಿ ನಮ್ಮ ಪರಿಸ್ಥಿತಿ, ನಮ್ಮ ಅರ್ಹತೆಗಳು ಏನೇ ಇದ್ದರೂ ನಾವು ಯಾವ ವಿಧದಲ್ಲಿಯೂ ಆ ರಾಜ್ಯಕ್ಕೆ ಸೇರಲಾಗದೆಂದು ನಮಗೆ ಭರವಸೆಯಾಗಿ ಹೇಳಿರುವುದು ಗಮನಾರ್ಹವಲ್ಲವೇ? ಈ ಸಾಮ್ಯದಲ್ಲಿ ದೀನತೆ ಎಂಬ ಈ ಸ್ವಭಾವವು ಸುಂಕದವನಲ್ಲಿ ನಿದರ್ಶನಗೊಂಡಿದ್ದು, ಆ ಫರಿಸಾಯನಲ್ಲಿ ಇದರ ಕೊರತೆ ಇತ್ತೆಂಬುದನ್ನು ಈಗ ತಾನೇ ಪರಿಗಣನೆ ಮಾಡಿದೆವು. ಈ ಅಂಶವನ್ನು ಪ್ರತಿಪಾದಿಸಿ ಹೇಳುವುದಾದರೆ, ಕೇವಲ ದೀನ ಮನಸ್ಸಿನವರು ತಾವು ಪಾಪಿಗಳೆಂಬುದನ್ನು ಅಲ್ಲದೆ ದೇವಾನುಗ್ರಹ ಪ್ರೀತಿಗಳನ್ನು ಹೊಂದಲು ಅನರ್ಹರೆಂಬುದನ್ನು, ಕ್ರಿಸ್ತನಲ್ಲಿ ನಮಗೆ ಏರ್ಪಡಿಸಲಾಗಿರುವ ನೀತಿ ನಿರ್ಣಯ ಪಾಪ ಕ್ಷಮೆಯ ಅಗತ್ಯವಿರುವುದೆಂದು ಅರಿಕೆ ಮಾಡಲು ಸಿದ್ಧರಾಗಿರಲು ಸಾಧ್ಯವೆಂಬುದನ್ನು ನಾವು ನೋಡಬಹುದು. ಹೀಗಿರುವುದು ಮಾತ್ರವಲ್ಲದೆ, ಇಂಥ ದೀನತೆಯನ್ನು ಅಭ್ಯಾಸ ಮಾಡಿ ಕರ್ತನ ಬಳಿಗೆ ಬಂದು ಆತನಿಂದ ಅಂಗೀಕರಿಸಲ್ಪಟ್ಟವರಾದ ನಂತರವೂ ಸಹ ದೀನತೆಯನ್ನು ಕಳೆದುಕೊಂಡಿದ್ದೆಯಾದಲ್ಲಿ, ಕ್ರಿಸ್ತನಲ್ಲಿ ನಮಗೆ ದೊರೆತಿರುವ ಕೃಪಾಪೂರ್ಣವಾದ ಸ್ಥಾನವು ರದ್ದಾಗಿ ಹೋಗುವುದು. ಹೆಮ್ಮೆಯು ಆತ್ಮತೃಪ್ತಿಯನ್ನು ಸೂಚಿಸುವುದು ಹಾಗೂ ನಮ್ಮ ಮಹಿಮೆಯುಳ್ಳ ಶಿರಸಾದವನಲ್ಲಿ ಸರಿಹೊಂದಿಸಲು ದೊರೆಯುವ ಅರ್ಹತೆಗಳೆಲ್ಲವನ್ನು ಅಲಕ್ಷ್ಯ ಮಾಡಿದಂತಾಗುವುದು. ಕ್ರಿಸ್ತನು ನಮಗೆ ಹೇಳಿರುವುದು, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಅಯ್ಯೋ, ದೇವರ ಹಾಗೂ ಆತನ ಯೋಜನೆಗಳ ಬಗ್ಗೆ ಪರಿಜ್ಞಾನವಿರುವ ಹಲವಾರು ಜನರು ಸೂಕ್ತ ರೀತಿಯಲ್ಲಿ ಅವುಗಳನ್ನು, ಅಂದರೆ ನಮಗೆ ಲಭಿಸಿರುವ ಅರ್ಹ ಸ್ಥಾನಮಾನಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿರುವಂತಾಗಲು ದೀನಭಾವದ ಹಾಗೂ ತಮ್ಮ ತಪ್ಪುಗಳನ್ನು ಕಂಡುಕೊಂಡು ಅವುಗಳನ್ನು ಒಪ್ಪಿಕೊಂಡವರಾಗಿ ದೇವರ ಕನಿಕರ ಕೃಪೆಯನ್ನು ಅಂಗೀಕರಿಸಿಕೊಳ್ಳುವುದರ ವಿಷಯದಲ್ಲಿ ಕೊರತೆಯುಳ್ಳವರಾಗಿ ತಮಗೆ ಅಡ್ಡಿಯನ್ನು ಉಂಟು ಮಾಡಿಕೊಂಡಿರುವರು. ಅಯ್ಯೋ, ಅನೇಕ ಜನರು ನಂಬಿಕೆಯ ಮೂಲಕವಾಗಿ ತಮ್ಮ ಹಳೆಯ ಪಾಪಗಳನ್ನು ತೊಳೆದುಕೊಂಡ ನಂತರವೂ ದೀನಭಾವದ ಕೊರತೆಯಿಂದಾಗಿ ಅಹಂಕಾರ, ಸ್ವಪ್ರತಿಷ್ಠೆಯೆಡೆಗೆ ನಡೆಸಲ್ಪಟ್ಟಿರುವರು. ಒಂದಲ್ಲ ಒಂದು ರೀತಿಯಲ್ಲಿ ಇವು ಹೊಸ ಸೃಷ್ಟಿಗಳಾಗಿರುವ ನಮಗೆ ಹಾನಿಯನ್ನು ಉಂಟು ಮಾಡಿ ದೇವರ ರಾಜ್ಯದಲ್ಲಿ ಪಾಲನ್ನು ಹೊಂದುವ ಸಂಭವವನ್ನು ಛಿದ್ರಗೊಳಿಸುವವು. ಅಲ್ಲಿ ಕೇವಲ ತಮ್ಮನ್ನು ತಗ್ಗಿಸಿಕೊಳ್ಳುವವರು ಮಾತ್ರ ಹೆಚ್ಚಿಸಲ್ಪಡುವರು.